ನಾನಿವತ್ತು ಹಳಸಿನಕಾಯಿ ಅವರೆಕಾಳು ಸಾರು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ಕೊಡ್ತೀನಿ. ಅವರೆಕಾಳು ಒಂದು ಬೋಲು, ಹಳಸಿನಕಾಯಿ ಈ ಥರ ಕಟ್ ಮಾಡ್ಕೋಬೇಕು, ಒಳಗಡೆ ದಿಂಡು ತೆಗಿಬೇಕು. ಟೊಮೊಟೊ 4 ಟೊಮೊಟೊ, ಈರುಳ್ಳಿ 3 ಎಣ್ಣೆಲಿ ಹುರ್ಕೋಬೇಕು. ಸಾಂಬಾರು ಪುಡಿ, ಧನಿಯಾ ಪುಡಿ, ಹುಣಸೆಹಣ್ಣು, ಒಗ್ಗರಣೆಗೆ, ಆಲೂಗೆಡ್ಡೆ, ಕಾಯಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಧನಿಯಾ ಪುಡಿ 2 ಸ್ಪೂನ್ ಇದೆ, ಸಾಂಬಾರು ಪುಡಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಇದೆ. ಇವಾಗ ಮಾಡುವ ವಿಧಾನ. ಇವಾಗ ಕುಕ್ಕರಲ್ಲಿ ಕೂಗಿಸ್ಕೊಬೇಕು. ಹಳಸಿನಕಾಯಿ ಅವರೆಕಾಳು ನೀರು ಹಾಕ್ತಾ ಇದ್ದೀನಿ, ಸಾಕು ನೀರು. ಟೊಮೊಟೊ ಹಾಕ್ತಾ ಇದ್ದೀನಿ, ಅವರೆಕಾಳು ಹಾಕ್ತಾ ಇದ್ದೀನಿ, ಹಳಸಿನಕಾಯಿ ಹಾಕ್ತಾ ಇದ್ದೀನಿ, ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. 2 ಕೂಗಿದ್ರೆ ಸಾಕು. ಉಪ್ಪು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ರುಚಿಗೆ. ಈಗ ಮುಚ್ಚುತ್ತಾ ಇದ್ದೀನಿ. 2 ವಿಸಿಲ್ ಕೂಗಬೇಕು. ಹಳಸಿನಕಾಯಿ ಅವರೆಕಾಳು ಟೊಮೊಟೊ ಕೂಗಕ್ಕೆ ಇಕ್ಕಿದ್ದೀನಿ. ಇದು ಈರುಳ್ಳಿ ಎಣ್ಣೆಲಿ ಬಾಡಿಸ್ಕೊತೀನಿ. ಈ ಕಡೆ ಕೂಗ್ತಾ ಇದೆ. ಇದು ಕಂದು ಬಣ್ಣ ಬರೋವರೆಗೂ ಎಣ್ಣೆ ಬಾಡಿಸ್ಕೋಬೇಕು ಈರುಳ್ಳಿನ. ನೋಡಿ ಕಂದು ಬಣ್ಣ ಬಂದಿದೆ ಈರುಳ್ಳಿ. ಇವಾಗ ರುಬ್ಬಕ್ಕೆ ಹಾಕೊಂತೀನಿ ಜಾರ್ಗೆ. ಈರುಳ್ಳಿ ಹಾಕಿದ್ದೀನಿ ಜಾರ್ಗೆ. ಕಾಯಿ ಹಾಕ್ತಾ ಇದ್ದೀನಿ, ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇದು ಫಸ್ಟ್ ನೈಸಿಗೆ ಮಾಡ್ಕೋಬೇಕು ಇದನ್ನು. ನೋಡಿ ಸಾಂಬಾರು ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ರುಬ್ಬಿದ್ದಾಗಿದೆ. ಕಾಯಿ ಈರುಳ್ಳಿ, ಧನಿಯಾ ಪುಡಿ 2 ಸ್ಪೂನ್ ಇದೆ. ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ರೌಂಡ್ ರುಬ್ಕೊಬೇಕು. ಈಗ ರುಬ್ಕೊಂಡಿದ್ದೆಲ್ಲ ಆಯಿತು. ಒಗ್ಗರಣೆ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತೀನಿ, ಸಾಸಿವೆ ಹಾಕ್ತಾ ಇದ್ದೀನಿ, ಸಾಸಿವೆ ಸಿಟ್ಲಿದ ಮೇಲೆ ಕರಿಬೇವು ಈ ಬೆಳ್ಳುಳ್ಳಿ ಹಾಕ್ತಾಯಿನಿ. ಸಾಸಿವೆ ಸಿಟ್ಲಿದೆ, ಕರಿಬೇವು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಯಿತು, ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋದು. ಕುಕ್ಕರ್ ಒಳಗೆ ಬೆಂದಿರೋದ್ರೊಳಗೆ ನೀರಿರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಕುಕ್ಕರಾಗ ಬೆಂದಿದೆ ಎಲ್ಲ. 2 ಕೂಗ್ಸಿದ್ದೀನಿ, ಆಗಿದೆ. ಇವಾಗ ಸಾಂಬಾರು ಕುಯ್ತಾ ಇದ್ದೀನಿ. ಆಯಿತು, ಸಾಂಬಾರು ಒಂದು ಕುದಿ ಬಂದರೆ ಸಾಕು. ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಹಳಸಿನಕಾಯಿ ಸಾರು. ಅವರೆಕಾಳು, ಹಳಸಿನಕಾಯಿ, ಆಲೂಗೆಡ್ಡೆ, ಹುಳಿ ಸಾರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಮಾಡೋರು, ನಾಟಿ ಸ್ಟೈಲು. ಮಸಾಲೆಗೆ ಹಾಕಿದ್ಮೇಲೆ ಹಳಸಿನಕಾಯಿ ಉಪ್ಪು ಖಾರ ಚೆನ್ನಾಗಿ ಹತ್ತಬೇಕು. 1-2 ಕುದಿ ಬರಬೇಕು, ಆಮೇಲೆ ಆಫ್ ಮಾಡೋದು. ಕೊತ್ತಂಬರಿ ಹಾಕಿದ್ದೀನಿ. ನಾನು ಮಾಡಿರೋದು ಹಳಸಿನಕಾಯಿ, ಅವರೆಕಾಳು, ಹುಳಿ ಸಾರು, ಆಲೂಗೆಡ್ಡೆ ಹಾಕಿದ್ದೀನಿ.
ನೀವು ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲು. ಅತ್ತೆ ಅಡುಗೆ ಮನೆ. ನಿಮಗೆ ನಾಟಿ ಸ್ಟೈಲು ಅವರೆಕಾಳು ಹಲಸಿನಕಾಯಿ ಸಾಂಬಾರು ರೆಡಿ. ಈ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು ಅತ್ತೆ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.